ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರ ತಡರಾತ್ರಿಯ ಒಂದು ಫೀಲಿಂಗ್ಸ್, ನಿಮ್ಮ ಮೇಲೆ ಯಾವ ಭಾವನೆ ಇತ್ತು ಅನ್ನೋದನ್ನು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಅವ್ರು ಯೋಚನೆ ಮಾಡ್ತಿದ್ರು ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಪರ್ಸ್ನಲ್ ಆಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ ಆ್ಯಂಡ್ ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಎಸ್, ಅವರ ಒಂದು ತಡರಾತ್ರಿಯ ಯೋಚನೆ, ಅವರ ಫೀಲಿಂಗ್ಸ್ ಏನಿದೆ, ಆದಿಪರಾಶಕ್ತಿ ಜಗನ್ನಾಥ ಪ್ಲೀಸ್ ಗೈಡ್ ಮೀ. ಓಕೆ, ಇಲ್ಲಿ ಕೆಲವೊಬ್ಬರು ಸಪ್ರೇಷನಲ್ಲಿರ್ಬೋದು, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಅವರ ಥಾಟ್ಸ್ ಕೂಡ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು, ಹೇಗೆ ಈ ಒಂದು ರಿಲೇಷನ್ಶಿಪ್ಪನ್ನ ಹೇಗೆ ಮುಂದೆ ಕಂಟಿನ್ಯೂ ಮಾಡಬೇಕಾ, ಬೇಡವಾ, ಸ್ಟಾಪ್ ಮಾಡಬೇಕಾ, ನಿರ್ಧಾರ ತಗೊಳ್ಳೋದು ಯಾವ ಥರ, ಏನು ಮಾಡಬೇಕು. ಇಲ್ಲಿ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ, ಫುಲ್ ಬ್ಲಾಕ್ ಆಗಿರೋ ಹಾಗೆ. ಓಕೆ, ಕಂಪ್ಲೀಟ್ ಅವರಿಗೆ ತಲೆನೇ ಓಡ್ತಾ ಇಲ್ಲ ಅಂತ ಹೇಳ್ಬೋದು. ಯೋಚನೆ ಯಾವ ಥರ ಈ ಒಂದು ರಿಲೇಷನ್ಶಿಪ್ನ ತಗೊಂಡು ಹೋಗಬೇಕು, ಏನು ಮಾಡಬೇಕು, ಹೇಗೆ, ಏನು ಕೂಡ ಅವರಿಗಿಲ್ಲಿ ಮೈಂಡ್ ಒಂಥರ ಸ್ಟಾಪ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ವರ್ಕ್ 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 ಅಂತ ಹೇಳಿ ಕಂಪ್ಲೀಟ್ ಅವರು ಕೆರಿಯರ್ ಮೇಲೆ ಫೋಕಸ್ಡ್ ಆಗಿರೋ ಹಾಗೆ, ಅಥವಾ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಓಕೆ ಸಮಥಿಂಗ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಆ್ಯಂಡ್ ಕೋರ್ಟ್ ಕೇಸ್ ಅಂತ ಹೇಳಿ. ಓಕೆ, ಇಲ್ಲಿ ಸಮಥಿಂಗ್ ಅವರಿಗೇನೋ ಅವ್ರ ಲೈಫಲ್ಲಿ ಸಮಥಿಂಗ್ ಪ್ರಾಬ್ಲಮ್ ನಡೀತಿದೆ. ಆ ಒಂದು ಪ್ರಾಬ್ಲಮ್ ಮೇಲೆ ಅವರು ತುಂಬ ಫೋಕಸ್ಡ್ ಆಗಿದ್ದಾರೆ. ಸೊ ಆ ಒಂದು ಪ್ರಾಬ್ಲಮಲ್ಲಿ ಫೋಕಸ್ಡ್ ಆಗಿರೋದ್ರಿಂದ ನಿಮ್ಮ ಬಗ್ಗೆ ಅವ್ರು ಏನೂ ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಅವ್ರ ಥಾಟ್ಸ್ ಎಲ್ಲ ಒಂಥರ ಏನು ಹೇಳ್ಬೋದು, ಅವ್ರ ಯೋಚನೆ ಎಲ್ಲದು ಎಲ್ಲ ಕಡೆ ಸ್ಪ್ರೆಡ್ ಆಗಿರೋ ಹಾಗೆ. ಅವ್ರ ಲೈಫ್, ಪರ್ಸ್ನಲ್ ಲೈಫ್, ಫೈನಾನ್ಷಿಯಲ್ ಆ್ಯಂಡ್ ಕೆರಿಯರ್ ಆ್ಯಂಡ್ ನೀವು, ಫ್ಯಾಮಿಲಿ, ಪ್ರತಿಯೊಂದು ಇಲ್ಲಿ ಅವ್ರ ಮೈಂಡಲ್ಲಿ ಒಂಥರ ಏನು ಹೇಳ್ಬೋದು, ಫುಲ್ ಎಲ್ಲ ಛಿದ್ರವಾಗಿ ಎಲ್ಲ ಯೋಚನೆಗಳು ಮೈಂಡಲ್ಲಿ ಬರ್ತಿರೋ ಹಾಗೆ ಕಾಣಿಸ್ತಿದೆ. ನಾಟ್ ಓನ್ಲಿ ನಿಮ್ಮ ಮಾತ್ರ ಯೋಚನೆಯಲ್ಲಿ ಅವರು ಇಟ್ಕೊಂಡಿಲ್ಲ, ನಿಮ್ಮನ್ನು ಮಾತ್ರ ಯೋಚನೆ ಮಾಡ್ತಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಎಸ್, ಇಲ್ಲಿ ಕೆಲವೊಬ್ಬರು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಜೊತೆಗೆ, ನೀವು ಮ್ಯಾರಿಡ್ ಪೀಪಲ್ ಇದ್ದೀರಾ, ನಿಮ್ಮ ಪರ್ಸನ್ ಕೂಡ ಮ್ಯಾರಿಡ್ ಇದ್ದಾರೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅಚಾನಕ್ಕಾಗಿ ಅವರು ಪರಿಚಯ ಆಗಿ ತುಂಬ ಕ್ಲೋಸ್ ಆಗಿ ಫ್ರೆಂಡ್ ಆಗಿ, ಅಥವಾ ಫ್ರೆಂಡ್ಶಿಪ್ಪಿಂದ ರಿಲೇಷನ್ಶಿಪ್ ಆಗಿ ದೆನ್ ಇಬ್ಬರು ಕೂಡ ತುಂಬಾ ಹಚ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ ಒಬ್ರನ್ನೊಬ್ರು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಫಿಸಿಕಲ್ ಆಗು ಕೂಡ ನಿಮ್ಮ ಪರ್ಸನ್ ಜೊತೆಗೆ ಮೂವ್ ಆಗಿರ್ಬೋದು. ಬಟ್ ಅವರಿಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಂದ ಇವಾಗ ಎಲ್ಲೋ ಒಂದು ಕಡೆ ಸಪ್ರೇಷನ್ ಆಗಿರುವಂಥದ್ದು. ಬಟ್ ನಿಮಗೆ ಇವಾಗ ಅನ್ನಿಸ್ತಿದೆ ಆ ವ್ಯಕ್ತಿ ಎಲ್ಲೋ ನನಗೆ ಚೀಟ್ ಮಾಡಿದ್ರಾ, ಅಥವಾ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ರಾ, ಆ ಥರ ಇಲ್ಲಿ ನೀವು ಥಿಂಕ್ ಮಾಡ್ತಿದ್ದೀರಾ. ಬಟ್ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ, ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಒಂದು ಪರ್ಸನ್ ಜೊತೆಗೆ, ಬೇರೆ ಎಕ್ಸ್ ಪರ್ಸನ್ ಜೊತೆಗೆ ಅವರಿರೋ ಹಾಗೆ. ಓಕೆ, ಸೊ ಎಕ್ಸ್ ಪರ್ಸನ್ ಅವರಿಗೆ ಪರಿಚಯ ಆಗಿರೋ ಹಾಗೆ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಎಸ್,
ಅವರಿಗಿಲ್ಲಿ ಇಲ್ಲಿ ತಡರಾತ್ರಿ ಅವರಿಗೆ ಟೆನ್ಷನ್ ಆಗ್ತಿದೆ ಎಲ್ಲೋ ಒಂದು ಕಡೆ. ಈ ಒಂದು ವಿಷಯ ನಿಮಗೆ ಗೊತ್ತಾದರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ಬೋದು, ನೀವು ಯಾವ ಥರ ತಗೊಳ್ತೀರ ಅದನ್ನು, ಅವರಿಗಿಲ್ಲಿ ಟೆನ್ಷನ್ ಆಗ್ತಿರೋವಂಥದ್ದು. ಬಟ್ ಇಲ್ಲಿ ಅವ್ರಿಗೆ ಎಕ್ಸ್ಪರ್ಸನ್ ಇದ್ದಾರೆ ಅಂತೇಳಿ ನಿಮಗೂ ಕೂಡ ಗೊತ್ತಿದೆ, ಬಟ್ ನಿಮಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಬಟ್ ಅವರಿಲ್ಲಿ ಯೋಚನೆ ಮಾಡ್ತಿದ್ದಾರೆ ಅದೇನಾದರೂ ನಿಮಗೆ ವಿಷಯ ಗೊತ್ತಾದರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ಗೆ ಈಗ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರ್ಬೋದು. ಓಕೆ, ಅವರಿಗೆಲ್ಲೋ ಒಂದು ಕಡೆ ಆ ಗಿಲ್ಟಿ ಫೀಲ್ ಕಾಡ್ತಾ ಇದೆ, ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆಲ್ಲೋ ಒಂದು ಕಡೆ ಗಿಲ್ಟಿ ಫೀಲ್ ಕಾಡ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಟ್ರೂ ಲವ್ ಇತ್ತು. ಆ್ಯಂಡ್ ಟ್ರೂ ಲವ್ ಅನ್ನೋದಕ್ಕಿಂತ ಇಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್, ಆ ಒಂದು ಟ್ರೂ ಲವ್ ಎಲ್ಲೋ ಒಂದು ಕಡೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ತಾ ಇಲ್ಲ ಅಂತ ಹೇಳಿ ಇರ್ಬೋದು, ಅಥವಾ ಕ್ಯಾಸ್ಟ್ ಇಶ್ಯೂಸಿಂದ ಎಲ್ಲೋ ಒಂದು ಕಡೆ ಇಲ್ಲಿ ಸಪ್ರೇಷನ್ ಅನ್ನೋವಂಥದ್ದು ಆಗ್ತಾ ಇದೆ. ಬಟ್ ಅವ್ರಿಗೆ ಇಲ್ಲಿ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇದೆ. ತುಂಬಾ ಭರವಸೆನ ಕೊಟ್ಟಿದ್ರು ಅಂತ ಇಲ್ಲಿ ಕಾಣಿಸ್ತಿದೆ ನಿಮ್ಮ ಪರ್ಸನ್ ನಿಮಗೆ. ಆ ಭರವಸೆನೆಲ್ಲ ಎಲ್ಲೋ ಒಂದು ಕಡೆ ಅವರು ಬ್ರೇಕ್ ಮಾಡ್ತಿರೋ ಹಾಗೆ. ಓಕೆ, ಅವರಿಗಿಲ್ಲಿ ಮನಸ್ಸಲ್ಲಿ ತುಂಬಾ ಕೊರಗು ಅನ್ನೋಂಥದ್ದು ಇಲ್ಲಿ ಆಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಅವರಿಗೆ ಗೊತ್ತಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನೂ ಈಗ ಎಫರ್ಟ್ ಹಾಕಿದ್ರೂ ಕೂಡ ಏನೂ ಆಗಲ್ಲ ಅನ್ನೋಂಥದ್ದು ಅವರಿಗೂ ಕೂಡ ಗೊತ್ತಿದೆ. ಬಟ್ ಇಲ್ಲಿ ಅನಾವಶ್ಯಕವಾಗಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಲೈಫಲ್ಲಿ ನಾನು ಆಟ ಆಡಿದ್ನಲ್ಲ ಅಂತ ಹೇಳಿ ಇಲ್ಲಿ ಗಿಲ್ಟಿ ಫೀಲ್ ಆಗ್ತಿದೆ ಅವರಿಗೆ. ಓಕೆ, ಎಲ್ ಲೆಟರ್, ಎಂ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಆರ್ ಲೆಟರ್, ವೈ, ಎ, ಡಿ, ಬಿ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಕೆಲವೊಬ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು. ಓಕೆ, ಕಂಪ್ಲೀಟ್ ಅವ್ರು ನಿಮ್ಮನ್ನ ಏನು ಮರಿಬೇಕು ಅಥವಾ ನಿಮ್ಮಿಂದ ದೂರ ಆಗಬೇಕಂತ ಇಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಥವಾ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮಿಬ್ರು ಮಧ್ಯ ಒಂದು ಸಪ್ರೇಷನ್ ಯಾರು ತಂದರು ಅಥವಾ ನಿಮ್ಮಿಬ್ರು ಒಂದು ಹ್ಯಾಪಿ ರಿಲೇಶನ್ಶಿಪ್ನ ನೋಡ್ಲಿಕ್ಕೆ ಇಷ್ಟ ಇಲ್ಲದೆ ಇದ್ದವ್ರು ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಪರ್ಸನ್ನ ನಿಮ್ಮಿಂದ ದೂರ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಅಥವಾ ನಿಮ್ಮ ಪರ್ಸನಿಗೆ ಇಲ್ಲಿ ಓಕೆ ನಿಮ್ಮ ಮೇಲೆ ಒಂದು ದ್ವೇಷ ಬರೋ ಹಾಗೆ ಇಲ್ಲಿ ಆಕ್ಟ್ ಆಗ್ತಾ ಇದೆ. ನಿಮ್ಮನ್ನು ನೋಡಿದರೆ ಆಗದಿರೋ ಹಾಗೆ ಸಮಥಿಂಗ್ ಇಲ್ಲೇನೋ ದೃಷ್ಟಿ ಆಗಿರೋ ಹಾಗೆಯೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಟಾರಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಅವರ ಒಂದು ತಡರಾತ್ರಿಯ ಫೀಲಿಂಗ್ಸ್ ಏನಿತ್ತು ಚೆಕ್ ಮಾಡೋಣ. ಏನು ಯೋಚನೆ ಮಾಡ್ತಾ ಇದ್ದಾರೆ. ಎಸ್, 5 of Cups, Seven of Cups, the Lover, yes, 5, 6, 7 of Swords, bottom of the card, King of Swords. yes, ಇಲ್ಲಿ ಕಂಟ್ರೋಲ್ ಇಶ್ಯೂಸ್ ಕೂಡ ಇಲ್ಲಿ ಇದೆ. ಅವರು ಯಾರೋ ಕಂಟ್ರೋಲಲ್ಲಿ ಇರೋ ಹಾಗೇನೂ ಕಾಣಿಸ್ತಾ ಇದೆ. ಓಕೆ, ಅವ್ರನ್ನ ನಿಮ್ಮ ಪರ್ಸನ್ನ ಯಾರು ತುಂಬ ಕಂಟ್ರೋಲ್ ಮಾಡ್ತಿರೋ ಹಾಗೇನೂ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ಅವರಿಗೆ
ಅವು ಇಲ್ಲಿ ಸಮಥಿಂಗ್ ಏನಂತ ಹೇಳಿದ್ರೆ, ನೀವೆಲ್ಲೋ ಅವರಿಗೆ ಮೋಸ ಮಾಡಿದ್ರಾ, ಅವ್ರಿಗೆ ಅನ್ನಿಸ್ತಾ ಇರೋದು ಅವ್ರು ಮೋಸ ಮಾಡಿದ್ದನ್ನು ಅವರಿಲ್ಲಿ ಯೋಚನೆ ಮಾಡ್ತಿಲ್ಲ, ನೀವು ಮೋಸ ಮಾಡಿರ್ಬೋದಾ ಅಂತೇಳಿ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ಇಬ್ಬರಲ್ಲೂ ಫಿಸಿಕಲ್ ಅಟ್ರಾಕ್ಷನ್ ಡೆಫಿನೆಟ್ಲಿ ಆಗಿರೋ ಹಾಗೂ ಇಲ್ಲಿ ಕ್ಯಾಂಡಲ್ ಬ್ಯಾಗ್ಸಲ್ಲೂ ಕಾಣಿಸ್ತು, ಬಟ್ ಇಲ್ಲಿ ಟ್ಯಾರೋದಲ್ಲೂ ಕೂಡ ಬರ್ತಿದೆ. ಇಬ್ಬರಲ್ಲೂ ಒಂದು ಫಿಸಿಕಲ್ ಅಟ್ರಾಕ್ಷನ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಫಿಸಿಕಲ್ ಅಟ್ರಾಕ್ಷನ್ ಏನು ನಿಮ್ಮಿಬ್ಬರ ಮಧ್ಯೆ ಆಗಿತ್ತು ಅದನ್ನು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರು ನೆನ್ಪು ಮಾಡ್ಕೊಳ್ತಿದ್ದಾರೆ. ಅಷ್ಟೆಲ್ಲ ಮುಂದುವರೆದ ಮೇಲೂ ಯಾಕೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವಿಬ್ಬರಲ್ಲಿ ಯಾರೋ ಒಬ್ಬರು ಮೂವ್ ಆನ್ ಆಗ್ತಿರ್ಬೋದು, ಅಥವಾ ದೂರ ಆಗ್ತಿರ್ಬೋದು, ಅಥವಾ ದೂರ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ಅದು ಯಾವುದೂ ಕೂಡ ಈ ಥರ ಎಲ್ಲ ನನ್ನ ಜೊತೆಗೆ ಅವರು ಇಷ್ಟು ಕ್ಲೋಸ್ ಆಗಿದ್ದರೂ ಕೂಡ ಅವ್ರಿಗೆ ಹೇಗೆ ನನ್ನನ್ನು ಬಿಟ್ಟಿರ್ಲಿಕ್ಕೆ ಆಗತ್ತೆ, ಆ ಥರ ಅವ್ರು ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಇಗ್ನೋರ್ ಕೂಡ ಆಗ್ತಾ ಇದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಇಬ್ಬರಲ್ಲಿ ಯಾರೊಬ್ರು ತುಂಬ ಇಗ್ನೋರ್ ಮಾಡ್ತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಕಾಲ್ ಮಾಡಿದ್ರೆ ನೆಗ್ಲೆಕ್ಟ್ ಮಾಡೋದು, ಮೆಸೇಜ್ ಮಾಡಿದ್ರೆ ನೆಗ್ಲೆಕ್ಟ್ ಮಾಡುವಂಥದ್ದು, ಅಥವಾ ಮಾತಾಡದೇ ಇರುವಂಥದ್ದು, ಸಮಥಿಂಗ್ ಈ ಥರದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಆ ಥರ ನೆಗ್ಲೆಕ್ಟ್ ಏನು ಮಾಡ್ತಾ ಇದ್ದೀರಾ, ಅವ್ರಿಗೆ ಒಂಥರ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಈ ಥರ ಬಿಹೇವ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ಅವರಿಲ್ಲಿ ಯೋಚನೆ ಮಾಡ್ತಿರೋವಂಥದ್ದು. ಓಕೆ, ಕೆಲವೊಬ್ರಿಗೆ ಇಲ್ಲಿ ಕೇರೇ ಇಲ್ಲ ಅಂತೇಳಿ ಕಾಣಿಸ್ತಿದೆ ನಿಮ್ಮ ಬಗ್ಗೆ. ಏನು ಬೇಕಿದ್ರೂ ಮಾಡ್ಕೊಂಡು ಹೋಗ್ಲಿ, ನನಗೇನೋ ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಆ ಥರ ಪರ್ಸನ್ ಆ ಥರ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕಂಪ್ಲೀಟ್ ನೆಗೆಟಿವ್ ಅಂತೂ ಇಲ್ಲಿ ಕಾಣಿಸ್ತಿದೆ. ಸಮಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಹಾಗೆ, ಅಥವಾ ಇಲ್ಲಿ ಸಮಥಿಂಗ್ ನೆಗೆಟಿವ್, ಅಥವಾ ನಿಮ್ಮ ಬಗ್ಗೆ ಅವರು ನೆಗೆಟಿವ್ ಆಗಿ ಯಾರಾದರೂ ಹೇಳಿರ್ಬೋದು, ಆ ಥರ ಅವರು ಇಲ್ಲಿ ನೆಗೆಟಿವ್ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇಲ್ಲಿ ಯಾರೋ ನಿಮ್ಮ ಬಗ್ಗೆ ನಿಮಗಾಗದಿದ್ದವರು ನೆಗೆಟಿವ್ ನಿಮ್ಮ ಪರ್ಸನ್ ಹತ್ರ ಹೇಳಿರ್ಬೋದು ಕೂಡ. ಓಕೆ, ಆ ನೆಗೆಟಿವ್ನ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಈ ವ್ಯಕ್ತಿ ಈ ಥರ ಸುಳ್ಳು ಹೇಳಿ ನಂತರ ಮೋಸ ಮಾಡಿದ್ರು, ಅಥವಾ ಈ ಥರ ಸುಳ್ಳು ಹೇಳಿಬಿಟ್ಟು ನಂತರ ಯಾಕೆ ಈ ಥರ ನಂತರ ಆಟ ಆಡಿದ್ರು, ಆ ಥರದ್ದೆಲ್ಲ ಅವ್ರು ಇಲ್ಲಿ ಯೋಚನೆ ಮಾಡ್ತಿರುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಫ್ರೆಂಡ್ ಸರ್ಕಲ್ ಕೂಡ ತುಂಬ ಇದೆ. ಓಕೆ, ತುಂಬ ಫ್ರೆಂಡ್ ಸರ್ಕಲ್ ಇದೆ. ಆ್ಯಂಡ್ ಅವರು ಯೋಚನೆ ಮಾಡೋದು ಅವರಿಗೆ ಏನಂತ ಹೇಳಿದ್ರೆ, ಅವರಿಗೆ ಯಾವಾಗಲೂ ಜಾಲಿಯಾಗಿರಬೇಕು, ಎಂಜಾಯ್ ಮಾಡ್ಕೊಂಡಿರ್ಬೇಕು ಲೈಫನ್ನ, ಆ್ಯಂಡ್ ಖುಷಿಯಾಗಿರಬೇಕು ಅಂದರೆ ಸಮಥಿಂಗ್ ಅವರು ಫುಲ್ ಎಲ್ಲ ಎಂಜಾಯ್ಮೆಂಟಲ್ಲಿ ಇರೋವಂಥದ್ದು. ಓಕೆನಾ? ಸೊ ಇಲ್ಲಿ ಅವ್ರಿಗೆ ಅನ್ನಿಸ್ತಾ ಇರೋದು ಲೈಫ್ ಫಸ್ಟು ಎಂಜಾಯ್ ಮಾಡೋದು ಫಸ್ಟ್ ಇಂಪಾರ್ಟೆಂಟ್, ನೆಕ್ಸ್ಟ್ ಎಲ್ಲ ಅಂತ ಹೇಳಿಬಿಟ್ಟು ಆ ಥರನೂ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಬಟ್ ನಿಮ್ಮ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡೋದು ಲೈಫ್ ಎಂಡ್ ಅಂದರೆ ಲಾಸ್ಟಲ್ಲಿ ಅವರ ಯೋಚನೆ ಇರುವಂಥದ್ದು. ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಅವ್ರ ಕೆರಿಯರ್, ಫ್ಯಾಮಿಲಿ ಆ್ಯಂಡ್ ಬಿಸ್ನೆಸ್ ಇರ್ಬೋದು, ಅಥವಾ ಅವರು ಕೆರಿಯರ್ ಫೈನಾನ್ಷಿಯಲ್ ಗ್ರೋತ್ ಇರ್ಬೋದು, ಫೈನಾನ್ಷಿಯಲ್ ಮನಿ, ಆ ಥರ ಅವ್ರ ಯೋಚನೆಗಳು ಫಸ್ಟು. ಲಾಸ್ಟಲ್ಲಿ ಅವ್ರು ನಿಮ್ಮನ್ನು ಯೋಚನೆ ಮಾಡುವಂಥದ್ದು, ಲಾಸ್ಟಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಓಕೆ, ದಟ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ನ್ಯೂ ಬಿಗಿನಿಂಗ್ ಆಗುತ್ತಾ, ನ್ಯೂ ಬಿಗಿನಿಂಗ್ ಆಗುವಂಥ ಚಾನ್ಸ್ ಇರ್ಬೋದಾ, ಆ ಥರದ್ದೆಲ್ಲ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಇಲ್ಲಿ ನಿಮ್ಮ ಪರ್ಸನ್ಗೆ ನಿಮಗೆ ಇರ್ಬೋದು ಒಂದು 10 ವರ್ಷದ ಪ್ರೀತಿ ಇರ್ಬೋದು, ಅಥವಾ 8 years, 6 years, ಅಥವಾ 1 year ಆ್ಯಂಡ್ 6 months, 8 months, ಒಂದು 7 months, 10 months. ಓಕೆನಾ? ಈ ಒಂದು ಇಷ್ಟು ದಿನದ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡಿರ್ಬೋದು. ಬಟ್ ಇಷ್ಟು ದಿನದ ರಿಲೇಶನ್ಶಿಪ್ಪಲ್ಲಿ ನಿಮ್ಮಿಬ್ಬರ ಮಧ್ಯ ಏನು ಹೇಳ್ಬೋದು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದೆ. ನಿಮ್ಮಿಬ್ಬರ ಮಧ್ಯ ತುಂಬಾ ಏನು ಆನ್ ಆ್ಯಂಡ್ ಆಫ್ ಇರ್ಬೋದು, ಅಥವಾ ಜಗಳ ಮಾಡ್ಕೊಳ್ಳೋದು, ಮನಸ್ತಾಪ ಆಗಿರ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ಮದುವೆ ಆಗಿನೂ ನೀವಿಬ್ಬರು ಏನು ಯಾರಿಗೂ ಗೊತ್ತಿಲ್ಲದೆ ಸಪ್ರೇಟಾಗಿ ನೀವಿಬ್ಬರು ಮದುವೆ ಆಗಿರುವಂಥದ್ದು, ಫ್ಯಾಮಿಲಿಗೂ ಗೊತ್ತಿಲ್ಲದೆ ಮದುವೆ ಆಗಿ ನೀವು ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ರಿ. ಬಟ್ ಇವಾಗ ಸಪ್ರೇಷನಲ್ಲಿ ಇದ್ದೀರಾ. ಈ ಥರದೆಲ್ಲ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಇವಾಗ ನಡೀತಿರ್ಬೋದು. ಬಟ್ ಇಲ್ಲಿ ನೋಡಿ, ಅವರ ಒಂದು ಥಾಟ್ಸ್ ಇಲ್ಲಿ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರಲ್ಲಿ ಯಾರೊಬ್ಬರು ಮೋಸ ಮಾಡ್ತಿದ್ದಾರಾ, ಅಥವಾ ಚೀಟ್ ಆಗ್ತಿದೆ ಅನ್ನೋವಂಥದ್ದು. ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆಗ್ತಿದೆ, ಮೋಸ ಮಾಡ್ಬೋದು, ಅಥವಾ ಮೋಸ ಆಗಿರ್ಬೋದು. ಆ ಥರ ಮೋಸ ಅನ್ನೋದು, ಚೀಟ್ ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬ ಆ್ಯಪ್ಟ್ ಆಗ್ತಿದೆ. ಚೀಟ್ ಮಾಡ್ತಿದ್ದಾರೆ, ಅಥವಾ ಚೀಟ್ ಆಗ್ತಾ ಇದೆ, ಅಥವಾ ಚೀಟ್ ಆಗ್ಬೋದು, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಎಸ್ ನೋಡಿ, 3 of ವ್ಯಾಂಡ್ಸ್ ಕೂಡ ಬಂದಿದೆ. ಇಲ್ಲಿ ನೀವಿಬ್ಬರ ಮಧ್ಯ ಬೇರೆಯವರಿಗೋಸ್ಕರನೂ ಜಗಳ ಮಾಡ್ಕೊಂಡಿರ್ಬೋದು, ನೀವು ಎಕ್ಸ್ ಪರ್ಸನ್, ಅಥವಾ ನೀವಿಬ್ಬರ ಮಧ್ಯೆ ಯಾರು ಥರ್ಡ್ ಪಾರ್ಟಿ ಬಂದಿದ್ದಾರೆ, ಅಥವಾ ಫ್ಯಾಮಿಲಿ ಇಶ್ಯೂಸ್, ಅಥವಾ ಫ್ಯಾಮಿಲಿ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡು ನೀವು ಇಲ್ಲಿ ಜಗಳ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.